ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ MJ ಚಾನಲ್. ಫ್ರೆಂಡ್, ಆರ್ ಸಿ ಬಿ ಫ್ಯಾನ್ಸ್ಗೆ ಇದು ಭಾಳನೇ ಕುತೂಹಲ ಆಗಿರುವಂಥ KL ರಾಹುಲ್ RCB ಟೀಮ್ಗೆ ಆಡೋಕ್ಕೆ ಬರ್ತಾರೆ. ಅದ್ರ ಜೊತೆಗೇನು ಕೂಡ RCB ಟೀಮ್ಗೆ ಕ್ಯಾಪ್ಟನ್ ಆಗಿರ್ತಾರೆ ಅನ್ನೋದು ಭಾಳ ದಿನದಿಂದ ಚರ್ಚೆ ಆಗ್ತಾ ಇದೆ ಫ್ರೆಂಡ್. ಈ ಒಂದು ಚರ್ಚೆ ನೀವು ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ. ಅಷ್ಟು KL ರಾಹುಲ್ ಜರ್ಸಿ RCB ಜರ್ಸಿ ತೊಟ್ಟಿರ್ಬೋದು. KL ರಾಹುಲ್ RCBಗೆ ಆಡ್ತಾರೆ ಅನ್ನೋದು ಭಾಳ ಜನ ನೀವು ನೋಡಿರ್ತೀರ ಸೋಷಿಯಲ್ ಮೀಡಿಯಾದಲ್ಲಿ ಫ್ರೆಂಡ್. ಈ ಒಂದು ವಿಡಿಯೋದಲ್ಲಿ ಕ್ಲಿಯರಿಟಿ ಕೊಡ್ತಾ ಇರ್ತೀನಿ. RCB ಟೀಮ್ಗೆ KL ರಾಹುಲ್ ಆಡ್ತಾರಾ, ಅದು ಕ್ಯಾಪ್ಟನ್ ಆಗಿ ಆಡ್ತಾರ ಅನ್ನೋದು ಕ್ಲಿಯರಿಟಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್. ಬನ್ನಿ ಫ್ರೆಂಡ್, ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ನಮ್ಮ ಪ್ರೆಸ್ ಮಾಡಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನೀವು ಆನಂತರ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನೊಂದು ವಿಡಿಯೋ ಪ್ರತಿಯೊಂದು ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್. ಈ ವರ್ಷ ಮೇಘ ಹರಾಜ್ ಅಂದರೆ ಟೀಮ್ನಲ್ಲಿ 3 ಅಥವಾ 5 ಜನ ಇಟ್ಕೊಂಡು ಅಷ್ಟು ಹೊರಗೆ ಬಿಡ್ತಾರೆ ಪ್ಲೇಯರ್ಸ್ನ. ಅಷ್ಟು ಕೂಡ ಒಂದು 3 ಇಕ್ಕೋಬಹುದು ಅಥವಾ 5 ಜನ ಇಕ್ಕೋಬಹುದು. ಅಷ್ಟು ಇಲ್ಲದ್ರೆ ಟೀಮೇ ಅಷ್ಟು ಬಿಟ್ಟು ಮತ್ತೆ ಹೊಸದಾಗಿ ಖರೀದಿ ಮಾಡುವಂಥ ಆಪ್ಷನ್ ಇದು IPL ಹರಾಜ್. ಈ ಒಂದು ನವೆಂಬರ್ ಅಥವಾ ಡಿಸೆಂಬರಲ್ಲಿ ಈ ಒಂದು ಮೆಗಾ ಹರಾಜು ಪ್ರಕ್ರಿಯೆ ಆಗುತ್ತೆ. ಈ ಒಂದು ಹರಾಜಿನಲ್ಲಿ ನಮ್ಮ ಒಂದು RCB ಟೀಮ್ ಯಾರಿಗೆ ಹೊರಗೆ ಬಿಡುತ್ತೆ, ಎಷ್ಟು ಜನ ಪ್ಲೇಯರ್ಸ್ನ ಹೊರಗೆ ಇಡುತ್ತೆ ಅನ್ನೋದು ಮೇನ್ ಡಿಫೆಂಡ್ ಆಗುತ್ತೆ. ಅದರಲ್ಲಿ KL ರಾಹುಲ್ ಏನಾದರೂ RCBಗೆ ತಗೋಬೇಕು ಅಂದರೆ ಅಲ್ಲಿ ಏನಪ್ಪ ಅಂದರೆ ಸಡನ್ಲಿ RCBಗೆ ಬಂದುಬಿಡೋ ಅನ್ನೋಕ್ಕಾಗಲ್ಲ. ಯಾಕಪ್ಪ ಅಂದರೆ ಅಲ್ಲಿ 10 ಟೀಮ್ ಇರುತ್ತೆ ಫ್ರೆಂಡ್. ಟೋಟಲ್ ಆಗಿ 10 ಟೀಮ್ನಲ್ಲಿ ಈಗ KL ರಾಹುಲ್ನ ಒಂದು ಹೆಸರು ಹರಾಜಿನಲ್ಲಿ ಕೂಗ್ತಾರೆ. ಅವ್ರ ಹೆಸರು ಬಂದ ತಕ್ಷಣವೇ ಇಷ್ಟಿಷ್ಟು ದುಡ್ಡು ಅಂತ ಹರಾಜು ಆಗ್ತಾ ಇರುತ್ತೆ. ಅಲ್ಲಿ ಆ ಹರಾಜಿನಲ್ಲಿ ಯಾರು ಜಾಸ್ತಿ ದುಡ್ಡು ಕೊಟ್ಟು ಖರೀದಿ ಮಾಡ್ತಾರೋ ಅವರ ಟೀಮಿಗೆ ಪಾಲಾಗ್ತಾರೆ ಫ್ರೆಂಡ್. RCBಗೆ ಅಂತಲೇ ಅಲ್ಲ, RCBಗೆ ಬಂದರೆ ಒಳ್ಳೆಯದು. ಕ್ಯಾಪ್ಟನ್ ಆಗಿ ಆಡಿದರೆ ಕೂಡ ತುಂಬ ಸಂತೋಷ. ಯಾಕಂದರೆ ಅವರು ಕೂಡ ಕನ್ನಡಿಗರಿಂದ ಇನ್ನೂ ಕೂಡ RCBಗೆ ತುಂಬಾ ಸಪೋರ್ಟ್ ಸಿಗುತ್ತೆ. ಆದರೆ ಆಗ ಹಾಕಬೇಕಂದ್ರೆ RCB ಇದೆಯಲ್ಲ, RCB ಆ ಒಂದು ಹರಾಜು ಪ್ರಕ್ರಿಯೆಯಲ್ಲಿ ಅವ್ರಿಗೆ ಎಷ್ಟೇ ಕೋಟಿ ಆದರೂ ಕೂಡ ತೊಗೊಂಡ್ರೆ ಮಾತ್ರ KL ರಾಹುಲ್ RCBಗೆ ಆಡೋಕ್ಕಾಗುತ್ತೆ. ಎಕ್ಸಾಂಪಲ್ ನೀವು ಹೇಳೋದಾದರೆ, ಈಗ ಅವರೊಂದು ಹೆಸರು ಮೇಲೆ ಒಂದು ಐಕನ್ ಇರುತ್ತೆ. ಆ KL ರಾಹುಲ್ ಅಂತ ಕೂಗ್ತಾರೆ. ಕೂದ ತಕ್ಷಣ ಈಗ ಮುಂಬೈದವರು 2 ಕೋಟಿ ಅಂದರು, RCBದವ್ರು 3 ಕೋಟಿ ಅಂದರು, RCB ಬರುತ್ತೆ. ಚೆನ್ನೈದವ್ರು ಮತ್ತು 4 ಕೋಟಿ ಅಂದರೆ ಚೆನ್ನೈಗೆ ಹೋಗುತ್ತೆ. ಮತ್ತು RCBಯವರು 5 ಕೋಟಿ ಅಂದರೆ ಮತ್ತು RCB ಬರುತ್ತೆ. ಈ ರೀತಿ ಯಾರು ಜಾಸ್ತಿ ದುಡ್ಡು ಕೊಟ್ಟು ಖರೀದಿ ಮಾಡ್ತಾರೋ ಅವರು ಪಾಲಾಗವೆ. RCBಯ KL ರಾಹುಲ್ ಆಡಬೇಕಂದ್ರೆ RCBಗೆ ನಾನು ಹೇಳಿದ್ನಲ್ಲ, ಆ ಪ್ರಕ್ರಿಯೆ ಏನಾದರೂ ಕರೆಕ್ಟ್ ಆದರೆ ಮಾತ್ರ KL ರಾಹುಲ್ RCBಗೆ ಟೀಮ್ಗೆ ಸೇರ್ಕೊತಾರೆ ಫ್ರೆಂಡ್. ಇದ್ರ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ತಿಳಿಸಿದ್ದೀನಿ. KL ರಾಹುಲ್ ಆಡೋಕ್ಕೆ ಆದರೆ ಹೇಗೆ ಸಾಧ್ಯ ಅನ್ನೋದು ಕಂಪ್ಲೀಟಾಗಿ ತಿಳಿಸಿದ್ದೀನಿ ಫ್ರೆಂಡ್. ಅವ್ರ ಮನಸ್ಸಲ್ಲೇ ಇರುತ್ತೆ RCBಗೆ ಆಡಬೇಕು ಒಂದು. ಆದರೆ ಈ ಒಂದು ಹರಾಜಿನಲ್ಲಿ ಯಾರು ಜಾಸ್ತಿ ದುಡ್ಡು ಕೊಡ್ತಾರೆ ಅವರು ಪಾಲ್ ಆಗ್ತಾರೆ KL ರಾಹುಲ್ ಫ್ರೆಂಡ್. ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಅಂದರೆ ಈ ರೀತಿ ಇಂಥ ಹಲವಾರು ವಿಡಿಯೋ ಬರ್ತಾ ಇರುತ್ತೆ ಕ್ರಿಕೆಟ್ನ ವಿಷಯಗಳು. ಹಾಗೆ RCB ಟೀಮ್ಗೆ ಯಾರ್ಯಾರು ಸೆಲೆಕ್ಟ್ ಆಗ್ತಾರೋ, ಯಾರ್ಯಾರು ಹೊರಗೆ ಹೋಗ್ತಾರೋ ಅನ್ನೋದು ನಾನೊಂದು ಯೂಟ್ಯೂಬ್ ಚಾನಲ್ ಬರ್ತಾ ಇರುತ್ತೆ. ನೀವು ನೋಡಿಕೊಂಡು RCB ಟೀಮ್ಗೆ ಸಪೋರ್ಟ್ ಮಾಡ್ಬೋದು ಫ್ರೆಂಡ್. ಈ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಇಂಥ ವಿಡಿಯೋ ಸಿಗೋಣ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಈ ವಿಡಿಯೋಯಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಇಂಥ ವಿಡಿಯೋ ಸಿಗೋಣ. ಟೇಕ್ ಕೇರ್, ಬಾಯ್.